ಕೋಲಾರ ಜಿಲ್ಲಾ ಪೊಲೀಸ್ ಮತ್ತು ಮಾಲೂರು ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು. ಮಾಲೂರು ತಾಲೂಕಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ರಸ್ತೆ ಅಪಘಾತಗಳಿಂದ ಮುನ್ನೆಚ್ಚರಿಕೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಪೊಲೀಸರಿಂದ ಅರಿವು ಮೂಡಿಸಲಾಯಿತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಶಂಕರ್ ಮಾತನಾಡಿ, ತಾಲೂಕಿನಲ್ಲಿ ಟಿಪ್ಪರ್ ಲಾರಿಗಳಿಂದ ರಸ್ತೆ ಅಪಘಾತಗಳು ನಡೆದರೆ ಚಾಲಕರ ಜೊತೆಗೆ ಮಾಲೀಕರು ನೇರ ಹೊಣೆಗಾರಿಕೆ ಮಾಡುವುದಾಗಿ ಹೇಳಿದರು. ರಸ್ತೆ ಸುರಕ್ಷತಾ ಕ್ರಮಗಳು ಪ್ರತಿಯೊಬ್ಬರೂ ಪಾಲಿಸಬೇಕು. ಅತಿ ವೇಗ, ಮೊಬೈಲ್ ಸಂಭಾಷಣೆ, ವಾಹನಕ್ಕೆ ಕಡ್ಡಾಯವಾಗಿ ಟಾರ್ಪಲ್ ಅಳವಡಿಕೆ ಸೇರಿದಂತೆ ಹಲವು ಕ್ರಮಗಳನ್ನು ಪಾಲಿಸಬೇಕು ಎಂದರು. ಕೋಲಾರ ಜಿಲ್ಲಾ ಪೊಲೀಸ್ ಮತ್ತು ಮಾಲೂರು ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಡಿವೈಎಸ್ಪಿ ನಾಗ್ತಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಚುಕ್ಕಾಣ ರೆಡ್ಡಿ, ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಮಾಸ್ತಿ, ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಮತ್ತು ಜಲ್ಲಿ ಮಾಲೀಕರು, ಟಿಪ್ಪರ್ ಮಾಲೀಕರು, ಚಾಲಕರು ಹಾಜರಿದ್ದರು. ಈ ಸೈಡ್ ಮಿರರ್ಗಳು ಈ ಕಡೆ ಇರ್ತವೆ, ಕೆಲವು ತುಂಬಾ ಚೆನ್ನಾಗಿ ಸೈಡ್ ಮಿರರ್ ಹಾಕಿರ್ತಾರೆ ಹೊಸ ಗಾಡಿಗಳಲ್ಲಿ. ಬಟ್ ಮ್ಯಾಕ್ಸಿಮಮ್ ಗಾಡಿ ಟಿಪ್ಪರ್ ಹಳೆ ಗಾಡಿಗಳಲ್ಲಿ, ಎಸ್ಪೆಷಲಿ ಕ್ಲಚರ್ ಹೋಗ್ತಾರಲ್ಲ ಆ ಗಾಡಿಗಳಲ್ಲಿ, ಜಲ್ಲಿಕತ್ತು ಅನ್ನೋ ಒಂದು ಗಾಡಿಗಳಲ್ಲಿ ಅವು ಕಂಡೀಷನ್ ಇರೋದಿಲ್ಲ. ಯಾವ್ದೋ ಒಂದು ಇಟ್ಕೊಂಡಿರ್ತಾರೆ, ಈಗ ನೋಡ್ಕೊಂಡು ಹೋಗಿರ್ತಾರೆ. ಆ ಗಾಡಿಗಳು ನೋಡ್ಬಿಟ್ರೆ ಯಾವುದೋ ಒಂದು ಹಳೆಯದು ಅಸ್ಥಿ ಪಂಜರ ತರ ಇರುತ್ತೆ ಲಾರಿಗಳು. ಅಂತ ಲಾರಿಗಳು ಇದಾವೆ. ಅಂತ ಲಾರಿಗಳು ಬಂದ್ರೆ ಇಮಿಡಿಯೇಟ್ ಸೀಸ್ ಮಾಡ್ತಾರೆ. ಮಾಸ್ತಿ ಅಂಡ್ ಮಾಲೂರು ಇದು ನಾವು ನೀವು ಬರೀ ಮಾಸ್ತಿ ಮತ್ತೆ ಮಾಲೂರು ಅಂತ ಮಾತ್ರ ಹೇಳ್ತೀವಿ. ಕೋಲಾರ ಜಿಲ್ಲೆ ನೆನ್ನೆ ಸಂಜೆಯಿಂದ ನಾವು ಎಲ್ಲಾ ಟಿಪ್ಪರ್ ಮತ್ತೆ ಲಾರಿಗಳು ಯಾವ್ಯಾವ್ದಿದೆ ಚೆಕ್ ಮಾಡ್ಬಿಟ್ಟು ಕೇಸ್ಗಳು ಹಾಕ್ತಾರೆ. ಬರೀ ಒಂದು ಇನ್ಸಿಡೆಂಟ್ ಆಗುತ್ತೆ ಅವ್ರ ನೀವು ಲೋಕಲ್ ಪೊಲೀಸರಿಗೆ ಇನ್ಫ್ಲೂಯೆನ್ಸ್ ಮಾಡಬಹುದು, ಕೋಲಾರ ಪೊಲೀಸ್ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಇದು ಓಪನ್ಲಿ ಎವ್ರಿವನ್ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಫ್ಯಾಲಿ ಹಾಕಲು ಆಗೋದಿಲ್ಲ. ನಾವ್ ಯಾರು ಬಂದು ಕೇಳೋದಿಲ್ಲ. ಇದು ಓಪನ್ ಆಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಡಿಎಸ್ಪಿಗೂ ಬೆಳಗ್ಗೆ ಅದನ್ನೇ ಹೇಳ್ತಿದ್ದೇನೆ, ನನ್ನ ಮೇಲೆ ಹಾಕ್ಬಿಡಿಪ್ಪ, ನನ್ನ ಹೆಸರು ನೋಟ್ ಮಾಡ್ಕೊಳಕ್ಕೆ. ಯಾವುದೇ ಕಾರಣಕ್ಕೂ ಇದು ಮುಂದೆ ಒನ್ ಮೋರ್ ಆಕ್ಸಿಡೆಂಟ್ ಬೈ ಟಿಪ್ಪರ್ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ನಾಟ್ ಓನ್ಲಿ ಯು ಬಟ್ ಆಲ್ಸೋ ಪೊಲೀಸ್ ಇನ್ಸ್ಪೆಕ್ಟರ್. ವಿಲ್ ನಾಟ್ ಟೇಕ್ ಇಟ್. ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ಕೋಲಾರಲ್ಲಿ ಇಂಥ ಇನ್ಸಿಡೆಂಟ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಎಸ್ಪೆಷಲ್ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಈಗ ಟಾರ್ಪಲ್ ಇದ್ರೆ ಗಾಡಿ ಬಂದು ಸೀಸ್ ಮಾಡಿ ಡೈರೆಕ್ಟ್ ಆಗಿ. ಯಾವುದೇ ಟ್ರಾಫಿಕ್ ರೂಲ್ಸ್ಗಳು ನಾವು ಗೊತ್ತು ಆದೇಶಗಳನ್ನ ಪಾಲನೆ ಮಾಡಿದ್ರೆ ಯಾವುದೇ ಟಿಪ್ಪರ್ ಲಾರಿಗಳಾಗ್ಬೋದು ಅಥವಾ ಯಾವುದೇ ಇವನ್ ಫ್ಯಾಕ್ಟ್ರಿ ಲಾರಿಗಳು ಕೂಡ ಅಷ್ಟೇ. ಅವ್ರೇನು ಕಮ್ಮಿಗೆ ರಾಶಿ ಕೊಡ್ತಾರಲ್ಲ, ಅವ್ರು ರಾಶಿ ಕೊಡಿಸ್ತಾರೆ. ಬರೀ ಟಿಪ್ಪರ್ ಲಾರಿಗಳೆಲ್ಲ ಇಲ್ಲಿ ಹೋಗ್ತಿರೋ ಮೂವ್ಮೆಂಟ್ ಲಾರಿಗಳು ಯಾವುದೇ ನೋಡಿ ತುಂಬಾ ರಾಶಿ ಕೊಡ್ತಾರೆ. ನೀವು ಸಿಗ್ನಲ್ ಹಾಕಿರಿ, ಸೈರನ್ ಹಾಕಿರಿ, ಸೈಡ್ ಬಿಡೋದಿಲ್ಲ ಅವರು. ಸೊ ಹಾಗಾಗಿ ನಾಟ್ ಓನ್ಲಿ ಟಿಪ್ಪರ್ ಬರೀ ಇವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗೋದು ಬೇಡಕ್ಕಾಗಿಲ್ಲ. ಎನಿ ವೆಹಿಕಲ್ ಅವನು ರ್ಯಾಶ್ ಆಗಿ ಡ್ರೈವ್ ಮಾಡ್ತಾನೆ, ಯಾವುದೇ ಸಿಗ್ನಲ್ ಪಾಲನೆ ಮಾಡೋದಿಲ್ಲ, ಇಂತಹ ಸಿಗ್ನಲ್ ಧಿಕ್ಕರಿಸ್ತಾನೆ ಅಂತ ಹೇಳಿದ್ರೆ ಮುಲಾಜಿಂದ ವೆಹಿಕಲ್ ಸೀಸ್ ಮಾಡಿ, ಕೇಸ್ ಹಾಕ್ಬೇಡಿ, ಸೀಸ್ ಮಾಡಿ. ಅವಾಗ ಗೊತ್ತಾಗುತ್ತೆ ಓದೋದು ಕಷ್ಟ. ಯಾಕೆಂದ್ರೆ ಗಾಡಿ ಇಟ್ಕೊಂಡು ಜೀವನ ನಡೆಸೋದು ಎಷ್ಟು ಕಷ್ಟ ಗೊತ್ತಿಲ್ಲ ನಿಮಗೆ. ಟ್ಯಾಕ್ಸ್ ಕಟ್ಟಬೇಕು ಅವನು, ಪೊಲೀಸ್, RTO ಇವೆಲ್ಲ ಜಂಜಾಟ ಮಾಡ್ಕೊಂಡು ತನ್ನ ಮಕ್ಕಳು ಸಾಕೊಂಡು ಈ ಕಡೆ ಬ್ಯಾಂಕ್ ಲೋನ್ ಕಟ್ಕೊಂಡು ಅವ್ನು ಜೀವನ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಒಬ್ಬ ಯಾರಲ್ಲ ಒಂದೊಂದು ಇಟ್ಕೊಂಡಿದ್ರೆ ಲಾರಿ ಕೇಳ್ಕೊಳ್ಳಿ. ಈ ವಿಷಯ ನೆನ್ನೆ ಇನ್ಸಿಡೆಂಟ್ ಆದ್ಮೇಲೆ ಇನ್ಸಿಡೆಂಟ್ ಮತ್ತೆ ನಾನು ಸುಮಾರು ನೋಡ್ತಾ ನಮ್ಮ ಇನ್ಸಿಡೆಂಟ್ ಜಾಸ್ತಿ ಆಗ್ತದೆ. ಇದೊಂದು ಇನ್ಸಿಡೆಂಟ್ ಅಲ್ಲ, ನನಗೆ ಮುಂದೆ ಇವತ್ತು ಒಂದು 15 ದಿನದಲ್ಲಿ 4-5 ಇನ್ಸಿಡೆಂಟ್ ಆಗಿದೆ. 2 ಆಗಿದೆ, 1 ಆಗಿದೆ. ಇದು ಹಾಕ್ಬಿಡು. ಪೊಲೀಸ್ ಇಲಾಖೆ ಶುಡ್ ಬಿ ಆನ್ ರೋಡ್. ಎಸ್ಪೆಷಲಿ ಆಗ್ತಿರೋದು ಹೈವೇಗಳಲ್ಲಿ ಆಗ್ತಿಲ್ಲ, ಹೈವೇಗಳಿಗಿಂತ ಜಾಸ್ತಿ ಈ ಲೋಕಲ್ ರೋಡ್ಗಳಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಹೇಳ್ತಾ ಇದ್ರು ಸ್ಟೂಡೆಂಟ್ಸ್. ಇಟ್ಸ್ ಟ್ರೂ, ವೀಲಿಂಗ್ ಇದೆ, 2 ವೀಲರ್ಸ್ಗಳು ಎಸ್ಪೆಷಲಿ ಕೋಲಾರದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಹೆಲ್ಮೆಟ್ ಹಾಕಿದ್ರೆ ಅಪರಾಧ. ಇಲ್ಲಿ ಮಕ್ಕಳುಗಳು, ಸ್ಟೂಡೆಂಟ್ಸ್ಗಳು ಅಥವಾ ಯಾರೋ ನಿಲ್ಸಿದ್ರೆ ಹೆಲ್ಮೆಟ್ ಹಾಕೋದು ಕೇಳಿದ್ರೆ ಅದು ಅಪರಾಧ, ಪೊಲೀಸ್ದೇ ಅಪರಾಧ. ಯಾಕೆ ಕೇಳ್ತಿದ್ದೀರಾ ಅಂತ. ಹೆಲ್ಮೆಟ್ ಹಾಕಂಗಿಲ್ಲ ನಾವು ಇಲ್ಲಿ ಕೋಲಾರದಲ್ಲಿ ಅಂತ. ಅದಕ್ಕೆ ಕೂಡ ಒಂದು ಡ್ರೈವ್ ಮಾಡ್ತಾ ಇದೀವಿ. ಇತ್ತೀಚೆಗೆ ಕೋಲಾರದಲ್ಲಿ ಅತಿ ಹೆಚ್ಚು ಕೇಸ್ಗಳಾಗ್ತಾ ಇದೆ. ಮಾಲೂರಲ್ಲೇ 70ರಿಂದ 80 ಕೇಸ್ ವಿತೌಟ್ ಹೆಲ್ಮೆಟ್ ಕೇಸ್ ಹಾಕಿದ್ದಾರೆ ವಸಂತ. ಸೊ ನೀವು ಕೂಡ ಲೀಡರ್ಸ್ಗಳು ಯಾರಾದ್ರೂ ಬಂದು ಹೆಲ್ಮೆಟ್ ಇಲ್ಲ ಅಂತ ಒಂದು ಪೊಲೀಸ್ ಕೇಸ್ ಹಾಕ್ತಾರೆ, ದಯವಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಬರಬೇಡಿ. ಯಾಕೆಂದ್ರೆ ನೀವು ಕೂಡ ನಮಗೆ ಪೊಲೀಸ್ ಇಲಾಖೆ ಪ್ರತಿನಿತ್ಯ ಅವಶ್ಯಕತೆ ಇರುತ್ತೆ. ನಾವು ಕೂಡ ನಿಮಗೆ ಮಾತಾಡ್ತಿರ್ತೀವಿ, ಯಾರು ಸಂಬಂಧಿಸಿದ ನಾವು ಹೇಳ್ತಾ ಇದ್ದೀವಿ, ಸಾಲ್ವ್ ಮಾಡ್ಬಿಡಿ ದಯವಿಟ್ಟು ಅಂತ. ಇವ್ರು ಆಲ್ ಲೋಕಲ್ ಲೀಡರ್ಸ್. ಯಾಕೆಂದ್ರೆ ಕ್ರೈಸಸ್ ಇಟ್ಕೊಂಡು ಯಾರು ಹೊರಗಡೆ ನಮ್ಮ ಇಲ್ಲ ಅಪರೂಪ, ಲೋಕಲ್ ಲೀಡರ್ಸ್ಗಳೇ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಕೂಡ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ಇಂಥ ವಿಷಯಗಳಲ್ಲಿ ಯಾವುದು ಹೆಲ್ಮೆಟ್ ಹಾಕಿರಲ್ಲ ಅಂತ ಸ್ಕೂಲ್ ಮಕ್ಕಳು ಬಂದಾಗ ಅಥವಾ ಇದು ಬಂದಾಗ ದಯವಿಟ್ಟು ಇನ್ಫ್ಲೂಯೆನ್ಸ್ ಮಾಡಬೇಡಿ. ಅವ್ರು ಫೈನ್ ಕಟ್ಲಿಕ್ಕೆ ಬಿಡಿ. 16 ವರ್ಷ 15 ವರ್ಷ ಆಗಿರೋ ಮಕ್ಕಳುಗಳು ಇವತ್ತು ರೋಡಲ್ಲಿ ಹೋಗ್ತಿರ್ತಾರೆ ಬೈಕ್ ತಗೊಂಡು. ಇದು ಒಂದ್ ಕಡೆ ಅಲ್ಲ, ಎಲ್ಲಾ ಕಡೆ ಆಗ್ತದೆ. ಇದನ್ನ ಮಾಸಲ್ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅಡ್ಡ ಬರೋದು ಯಾರು? ನಿಮ್ಮ ಜನನಾಯಕ ಪ್ರತಿನಿಧಿಗಳೇ ಬರ್ತಾರೆ ಅಡ್ಡ ಬರ್ತದೆ. ಒಂದಿದೆ ಕೆಲವು ಹೇಳ್ತಾರೆ
ಏನ್ ಸರ್ ಒಂದೇ ದಿನ ಸುಧಾರಣೆ ಮಾಡ್ತಾ ಇದ್ದಾರೆ ಕೋಲಾರ ಪೊಲೀಸ್ ಇದ್ರು ಕೋಲಾರದನ್ನ ಅಂತ ಕೇಳೋದಿಲ್ಲ ಟ್ರಾಫಿಕ್ ಪೊಲೀಸ್ ಅವ್ರು ಒಳ್ಳೆದ ಬಂದಿದ್ರು ತುಮಕೂರಿಂದ. ನಾವ್ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಮುಲಾಜ್ ನೋಡ್ಬೇಡಿ. ಇನ್ನು ಮುಂದೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಈಗಲೇ. ತಾಲೂಕ್ ಲೆವೆಲ್ ಅಲ್ಲಿ 1 ತಿಂಗಳು ಅವೇರ್ನೆಸ್ ಮಾಡಿ ಎಲ್ಲಾ ಕಡೆ ಹೆಲ್ಮೆಟ್ ಹಾಕ್ಲೇಬೇಕು ಮಕ್ಕಳು. ಹಾಕ್ಲಿಲ್ಲ ಅವ್ರ ತಂದೆ ತಾಯಿ ಮೇಲೆ ಕೇಸ್ ಹಾಕಿ, ತಂದೆ ಮೇಲೆ ಕೇಸ್ ಹಾಕಿ. ಎಸ್ಪೆಷಲಿ ವಿಚಿನ್ 18 ಇಯರ್ಸ್ ಆಯ್ತು ಅಂದ್ರೆ ಅರೆಸ್ಟ್ ಮಾಡಿ ಅಪ್ಪನ್ನ, ಮಗನ ಜೊತೆ ಅಪ್ಪನ ಅರೆಸ್ಟ್ ಮಾಡಿ. ಅವ್ನ ಬಿಡಿ, ಅವ್ನ 18 ವರ್ಷ ಆಯ್ತು ಅವ್ನಿಗೆ ಅರೆಸ್ಟ್ ಮಾಡಕ್ಕಾಗಲ್ಲ, ಅಪ್ಪನ ಮೇಲೆ ಕೇಸ್ ಇಶ್ಯೂ ಮಾಡಿ. ಇಂಥ ವೆಹಿಕಲ್ ಕೊಟ್ಬಿಟ್ಟು ಒಬ್ಬಡ್ಲಿಕ್ಕೆ ಬಿಡ್ತಾರೆ. ಅವನ್ ಗೊತ್ತಿಲ್ಲ, ಅವನೇ ಸ್ಟೇ ಮಾಡ್ಕೊಂಡ್ ಬರ್ತಾನೆ, ಲಾರಿಗಾದ್ರು ಸಿಗ್ತಾನೆ, ಅವ ಮತ್ತೆ ಲಾರಿ ಮೇಲೆ ಅಟ್ಯಾಕ್ ಆಗುತ್ತೆ.